ಹಾಯ್ ವೆಲ್ಕಮ್ ಟು ಎಸ್ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀಟ್ 2024 ಶಾಕಿಂಗ್ ನ್ಯೂಸ್ ಅನ್ನೋದು ತಿಳಿದುಕೊಳ್ತಿದ್ದೀವಿ. ಜಸ್ಟ್ ಈಗಲೇ ಬಂತು, ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನೀಟ್ 2024ನ ಶಾಕಿಂಗ್ ನ್ಯೂಸ್ ಏನು ಅನ್ನೋದನ್ನು ತಿಳಿದುಕೊಳ್ಳಿ. ವಿದ್ಯಾರ್ಥಿಗಳೇ, ನೀವು ಒಂದೇ ಒಂದು ಮಿಸ್ಟೇಕ್ ಮಾಡ್ತೀರಾ, ಅದು ಎಲ್ಲಿ ನಿಲ್ಲಿಸದ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ಎಲ್ಲ ಇನ್ಫಾರ್ಮೇಷನ್ಸ್ ಅನ್ನು ತಿಳ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ, ಎಲ್ಲೂ ನಿಲ್ಲಿಸದೆ. ಓಕೆ, ಪ್ಲೀಸ್ ವಾಚ್ ಎಂಡ್. ಓಕೆ, ಚಿಕ್ಕ ರಿಕ್ವೆಸ್ಟ್, ಈ ಚಾನಲ್ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ, ವಿಡಿಯೋ ಶುರುವಾಗ್ತಾ ಇದೆ, ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಓಕೆ, ಇನ್ನು ನೀಟ್ 2024 ಶಾಕಿಂಗ್ ನ್ಯೂಸ್ ಟುಡೇ ಬಿಗ್ ಅಪ್ಡೇಟ್ ತಿಳಿದುಕೊಳ್ಳೋದು ಏನಂದರೆ ಸ್ಟೂಡೆಂಟ್ಸ್, ಈಗ KCET ಅವ್ರದ್ದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತಲ್ವಾ. ಆಪ್ಷನ್ ಎಂಟ್ರಿ ನಡೀತು, ಫಸ್ಟ್ ರೌಂಡ್ ಆ್ಯಂಡ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು. ಈಗ ನೀಟ್ ಆಪ್ಷನ್ ಎಂಟ್ರಿ ಆಯಿತು, ಹಾಗಾದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಸ್ವಲ್ಪ ಲೇಟ್ ಆಗುತ್ತೆ. ಇದು ಬಿಗ್ ಬ್ರೇಕಿಂಗ್ ಶಾಕಿಂಗ್ ನ್ಯೂಸ್, ಹೌದಾ? ನೀವು ಸ್ವಲ್ಪ ಕಾಯಬೇಕು. ಏಕೆ? ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಇಲ್ಲ ಅಂತ ಹೇಳಲ್ಲ, ಬಟ್ ನಿಮ್ಮ ಮಾಕ್ ರಿಸಲ್ಟ್ಸ್ ಬಿಡೋಕೆ KCET ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟ ನಂತರ ನಿಮ್ಮ ನೀಟ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ UG ನೀಟ್ 2024 ವಿದ್ಯಾರ್ಥಿಗಳಿಗೆ ಸ್ವಲ್ಪ ತಡ ಆಗುತ್ತೆ, ಲೇಟ್ ಆಗುತ್ತೆ. KCET ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟ ನಂತರ ಸ್ವಲ್ಪ ದಿನ ಆದ ನಂತರ ನೀಟ್ 2024 ವಿದ್ಯಾರ್ಥಿಗಳಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಬಿಡಲಾಗುತ್ತೆ. ಸ್ವಲ್ಪ ಕಾಯಬೇಕು, ಪೇಷನ್ಸ್, ಓಪಿಕೆ ಬೇಕು ಎನ್ನುವ ಒಂದು ಇನ್ಫಾರ್ಮೇಷನ್ ಆದರೆ ಬಂದಿದೆ. ಓಕೆ, ಇನ್ನೊಂದು ಸ್ಟೂಡೆಂಟ್ಸ್, ಅದು ಏನಪ್ಪ ಅಂದರೆ, ಈಗ UG ನೀಟ್ 2024 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಯಿತು, ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಆಪ್ಷನ್ ಎಂಟ್ರಿ ಡೇಟ್ ಕೂಡ ಮೀರೋಯ್ತು. ನೆಕ್ಸ್ಟ್ ಈಗ ಏನು ಬರಬೇಕು? ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರಬೇಕು. UG ನೀಟ್ 2024ದು ಬರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಈಗ ನಿಮ್ಮ ಕಾಲೇಜಸ್ ಮೆಡಿಕಲ್, ಡೆಂಟಲ್, ಆಯುಷ್ ಇತರೆ ಕೋರ್ಸ್ಗಳು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಯಾವಾಗ ಓಪನ್ ಆಗುತ್ತೆ ಕಾಲೇಜ್ ಅನ್ನೋದು ತಿಳಿದುಕೊಳ್ಳೋದು ಆದರೆ, ನಿಮ್ಮ ಕಾಲೇಜ್ ಆಲ್ಮೋಸ್ಟ್ ಸೆಪ್ಟೆಂಬರ್ ಎಂಡಿಂಗ್ ಒಳಗಡೆ ಓಪನ್ ಆಗೋದಂತೂ ಖಚಿತ ಅಂತ ಹೇಳ್ಬೋದು. ಏನು ಸರ್, ಸೆಪ್ಟೆಂಬರ್ ಎಂಡಿಂಗ್ವರೆಗೆ ನಾವು ಕಾಯಬೇಕಾ ಅಂತ ಕ್ವಶನ್ ಕೇಳ್ಬೋದು ಸ್ಟೂಡೆಂಟ್ಸ್. ಹೌದು, ಕಾಯಬೇಕು. ಏಕೆಂದರೆ KCET ಎಕ್ಸಾಮ್ ಬರೆದ ಪ್ರತಿಯೊಬ್ಬ ವಿದ್ಯಾರ್ಥಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿಫಾರ್ಮಾ, ಫಾರ್ಮಡಿ ಈ ಥರ ಕೋರ್ಸ್ಗಳು ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 15ರಿಂದ 20ನೇ ತಾರೀಕು ಅವರಿಗೆ ಓಪನ್ ಆಗೋದು ಕಾಲೇಜ್. ಆದ ಕಾರಣ ನಿಮಗೆ ಸೆಪ್ಟೆಂಬರ್ ಎಂಡಿಂಗ್ ಒಳಗಡೆ ಓಪನ್ ಆಗುತ್ತೆ. ಏನು? ಮೆಡಿಕಲ್, ಡೆಂಟಲ್, ಆಯುಷ್ ಇತರೆ ಕೋರ್ಸ್ಗಳ ಕಾಲೇಜಸ್ ಓಪನ್ ಡೇಟ್ಸ್ ಆಲ್ಮೋಸ್ಟ್ ಸೆಪ್ಟೆಂಬರ್ ಎಂಡಿಂಗ್ ಒಳಗಡೆ. ಇನ್ನೊಂದು ಸ್ವಲ್ಪ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ಟೂಡೆಂಟ್ಸ್. ಈ ವರ್ಷ ಮೆಡಿಕಲ್ ಬಗ್ಗೆ ಮಾತಾಡೋದು ಆದರೆ, ಮೆಡಿಕಲ್ ಸೀಟ್ಸ್ ಸ್ವಲ್ಪ ಹೆಚ್ಚು ಆಗಿವೆ. ಓಕೆ, ಇನ್ಕ್ರೀಸ್ ಆಗಿವೆ, ಹೌದಾ? ಮೆಡಿಕಲ್ ಸೀಟ್ಸ್ ಯಾರಿಗೂ ತೊಂದರೆ ಇಲ್ಲದೆ ಸಿಗುತ್ತೆ, ಬಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲವನ್ನು ಮುಗಿಸ್ಕೊಂಡು ಹೋಗಿ, ಏನು ತೊಂದರೆ ಇರಲ್ಲ ಮುಂದೆ. ಓಕೆ, ನೋಡಿ, ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿರ್ತೀರಾ, ಮೆಡಿಕಲ್ ಕಾಲೇಜಸ್ಸನ್ನೇ ಮಾಡಿರ್ತೀರಾ. ಹೌದು, ಆ ಮೆಡಿಕಲ್ ಕಾಲೇಜಸ್ಸಲ್ಲಿ ನನಗೆ ಇಂತಹ ಮೆಡಿಕಲ್ ಕಾಲೇಜ್ ಇಷ್ಟ ಅಂತ ನೀವು ಇಷ್ಟಪಟ್ಟಿರ್ತೀರಾ, ಬಟ್ ಇಷ್ಟಪಟ್ಟಿದ್ದು ದೊರೆಯಲ್ಲ. ಏಕೆ? ನಿಮ್ಮ ನೀಟ್ ಪರೀಕ್ಷೆ ಬರೆದ ರ್ಯಾಂಕ್ ಕಮ್ಮಿ ಆಗಿರುತ್ತೆ, ಅದಕ್ಕೆ ಬೇರೆ ಕಾಲೇಜ್ ದೊರೆಯುತ್ತೆ, ಬೇರೆ ಬ್ರಾಂಚ್ ದೊರೆಯುತ್ತೆ. ಓಕೆ ಸ್ಟೂಡೆಂಟ್ಸ್, ಇಷ್ಟೇ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಅಂಡ್ ಕಾಮೆಂಟ್, ಸಬ್ಸ್ಕ್ರೈಬ್, ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಶೇರ್ ಮಾಡಿ.